ಏನು ಗ್ರಾಹಕರಿಗೆ ಚಿನ್ನ ದುಬಾರಿ ಆಗುತ್ತೆ, ಅವರಿಗೆ ತಗೊಳಕ್ಕಾಗಲ್ಲ, ಸಿಕ್ಕಾಪಟ್ಟೆ ಇನ್ವೆಸ್ಟ್ ಮಾಡ್ಬೇಕಾಗುತ್ತೆ, ಅದೆಲ್ಲ ಒಂದ್ ಕಡೆ. ತಗೊಳ್ಳೋ ಸಂಖ್ಯೆನೂ ಕಡಿಮೆ ಆಗಿಲ್ಲ. ಇನ್ನು ವ್ಯಾಪಾರಿಗಳ ದೃಷ್ಟಿಗೆ ಬಂದಾಗ, ಸೊ ಅವರಿಗೆ ಹೇಗೆ ಈ ಒಂದು ಚಿನ್ನದ ಬೆಲೆ ಏರಿಕೆ ಇಂಪ್ಯಾಕ್ಟ್ ಆಗುತ್ತೆ ಅಂತ. ಕರೆಕ್ಟ್. ನಾವು ಯಾವ ದೃಷ್ಟಿಕೋನದಿಂದ ನೋಡ್ತೀವಿ ಅನ್ನೋದು ಇಲ್ಲಿ ತುಂಬಾ ಮುಖ್ಯ ಆಗುತ್ತೆ. ನಾವು ವ್ಯಾಪಾರಿಗಳ ದೃಷ್ಟಿಕೋನದಿಂದ ನೋಡಿದ್ರೆ ಯಾವ ರೀತಿ ಅನ್ಸುತ್ತೆ, ಗ್ರಾಹಕರ ದೃಷ್ಟಿಕೋನದಿಂದ ನೋಡಿದ್ರೆ ಯಾವ ರೀತಿ ಅನ್ಸುತ್ತೆ ಅಂತ ನೋಡೋಣ. ಮೊದಲು ಗ್ರಾಹಕರ ದೃಷ್ಟಿಯಿಂದ ನೋಡೋಣ. ಫಾರ್ ಎಕ್ಸಾಂಪಲ್, ನಾನು ಪರ್ಚೇಸ್ ಮಾಡ್ತೀನಿ, ನಾನು ಕಾಮನ್ ಪರ್ಸನ್, ನನ್ನ ಮಕ್ಕಳಿಗೋಸ್ಕರನೋ ಅಥವಾ ನನ್ನ ಮುಂದಿನ ಪೀಳಿಗೆಗೋಸ್ಕರ ನಾನು ಜ್ಯುವೆಲ್ರಿ ಪರ್ಚೇಸ್ ಮಾಡ್ತೀನಿ, ಗೋಲ್ಡ್ ಪರ್ಚೇಸ್ ಮಾಡ್ತೀನಿ ಅಂದಾಗ ನನಗೆ ಏನೇನು ಬೀಳುತ್ತೆ, ಚಾರ್ಜಸ್ ಬೀಳುತ್ತೆ. ಏನು ಬೀಳುತ್ತೆ? ಮೇಕಿಂಗ್ ಚಾರ್ಜಸ್ ಹಾಕ್ತಾರೆ, ನಂತರ GST ಚಾರ್ಜಸ್ ಹಾಕ್ತಾರೆ, ನಂತರ ವೇಸ್ಟೇಜ್ ಅನ್ನು ಹಾಕ್ತಾರೆ. ಈವನ್ ನಾನು 10 ವರ್ಷ ಆದ್ಮೇಲೆ 15 ವರ್ಷ ಆದ್ಮೇಲೆ ಹೋಗಿ ಮಾರಬೇಕು ಅಂದ್ರೂ ಕೂಡ ನನಗೆ ಒಂದು ಲಾಸಸ್ ಆಗುತ್ತೆ. ಎದರಲ್ಲಿ ಅಂತಂದ್ರೆ ಮೇಕಿಂಗ್ ಚಾರ್ಜಸ್ಸು, ರೀಸೇಲ್ ವ್ಯಾಲ್ಯೂನಲ್ಲಿ ಏನಾದರೂ ವೇಸ್ಟೇಜ್ ತೆಗೆದ್ರೆ ಈ ಲಾಸಸ್ ನನಗಾಗತ್ತೆ. ಅದೇ ನಾವು ಡಿಜಿಟಲ್ ಮಾಧ್ಯಮದಲ್ಲಿ ಸೇವಿಂಗ್ ಮಾಡ್ಕೊಂಡ್ರೆ ಈ ಎಲ್ಲ ಒಂದು ಚಾರ್ಜಸ್ನ ನಾವು ಉಳಿಸ್ಕೋಬಹುದು. ಬಟ್ ಈಗ ವ್ಯಾಪಾರಿಗಳ ದೃಷ್ಟಿಯಿಂದ ನೋಡೋಣ. ಓಕೆ, ನಾವೇನೋ ಕಾಮನ್ ಪರ್ಸನ್ನು ಖರೀದಿ ಮಾಡೋದನ್ನ ಒಂದು ಅಡ್ವಾಂಟೇಜ್ ಆಗಿ ಯೂಸ್ ಮಾಡ್ಕೋಬಹುದು. ಜ್ಯುವೆಲ್ರಿ ಬದಲು ETF ನ ಪರ್ಚೇಸ್ ಮಾಡ್ಬೋದು, ಡಿಜಿಟಲ್ ಗೋಲ್ಡ್ನ ಪರ್ಚೇಸ್ ಮಾಡ್ಬೋದು. ಬಟ್ ಈ ವ್ಯಾಪಾರಿಗಳಿಗೂ ಜಾಸ್ತಿ ಆಗ್ತಾ ಇದೆ ಅಲ್ಲ, ವ್ಯಾಪಾರಿಗಳಿಗೆ ಹೆಂಗ್ ತೊಂದರೆ ಆಗ್ತಾ ಇದೆನಾ ಅಥವಾ ಬೆನಿಫಿಟ್ ಆಗ್ತಾ ಇದೆನಾ ಅಂತ ನೋಡಿದ್ರೆ ನಾವು ಆಕ್ಚುಲಿ ವ್ಯಾಪಾರಿ ದೃಷ್ಟಿಗಳಿಂದ ಇನ್ವೆಂಟ್ರಿ ಅಪ್ರಿಷಿಯೇಟ್ ಆಗ್ತಾ ಇದೆ. ಏನಾಗ್ತಾ ಇದೆ, ಅವರು ಕೂಡ ತಮ್ಮ ರಿಸರ್ವ್ಸ್ಗಳನ್ನ ಹೆಚ್ಚಿಗೆ ಮಾಡ್ತಾ ಇದ್ದಾರೆ, ಹಳೆ ಸ್ಟಾಕ್ಗಳನ್ನೆಲ್ಲ ಖಾಲಿ ಮಾಡ್ತಾ ಇದ್ದಾರೆ. ಜೊತೆಗೆ ಒಂದು ಪ್ರೈಸಲ್ಲಿ ಆಗ್ತಿರೋ ವೊಲಟಿಲಿಟಿ ಎವ್ರಿ ಡೇ ಚೇಂಜ್ ಆಗುತ್ತೆ. ಗೋಲ್ಡ್ನ ವ್ಯಾಲ್ಯೂ ಎವ್ರಿ ಡೇ ಕ್ಯಾಲ್ಕುಲೇಟ್ ಆಗುತ್ತೆ. ಎವ್ರಿ ಡೇ ಚೇಂಜ್ ಆಗ್ತಿರೋದ್ರಿಂದ ಇವ್ರೇನು ಮಾಡ್ತಾ ಇದ್ದಾರೆ, ಆ ವೊಲಟಿಲಿಟಿ ಆಗ್ತಿರುತ್ತಲ್ಲ, ಆ ವೊಲಟಿಲಿಟಿ, ಪ್ರೈಸ್ ವೊಲಟಿಲಿಟಿ ಕೂಡ ಗೇನ್ ಮಾಡ್ಕೋತಾರೆ. ಇನ್ನು ಜಾಸ್ತಿ ದುಡ್ಡನ್ನೇ ಹಾಕ್ತಾರೆ ಗ್ರಾಹಕರ ಮೇಲೆ ಹೊರತು ಆ ಪ್ರೈಸ್ ವೊಲಟಿಲಿಟಿನ ಇವ್ರು ಪ್ರಾಫಿಟ್ ಮಾಡ್ಕೋತಾರೆ. ಮಾರ್ಕೆಟ್ ಅಂತ ಆಗ್ತಿರೋ ವೊಲಟಿಲಿಟಿನ ಇವ್ರು ಪ್ರಾಫಿಟ್ ಮಾಡ್ಕೋತಾರೆ. ಒಂದು ನೆನ್ಪಿಟ್ಕೊಳ್ಳಿ, ಯಾವಾಗೂ ವ್ಯಾಪಾರಿಗಳು ಲಾಸ್ ಅಂತೂ ಮಾಡ್ಕೊಳಲ್ಲ. ಓಕೆ, ಅವರು ನಮ್ಮ ತಲೆಗೆ ಕಟ್ಟೋದು ಹೊರತು ಅವ್ರು ಮಾತ್ರ ಲಾಸ್ ಮಾಡ್ಕೊಳಲ್ಲ. ಮೂರನೇದಾಗಿ ಹೇಳ್ಬೇಕಪ್ಪ ಅಂದ್ರೆ, ಈ ವ್ಯಾಪಾರಿಗಳಿಗೆ ಈಗ ವ್ಯಾಪಾರ ಇನ್ನೂ ಹೆಚ್ಚಿಗೆ ಆಗಿದೆ. ಈಗ ಎಲ್ಲರೂ ಏನು ಅಂದ್ರೆ, ನಾಳೆ ಹೆಚ್ಚಿಗೆ ಆಗ್ಬಿಡುತ್ತೆ, ನಾಡಿದ್ದು ಹೆಚ್ಚಿಗೆ ಆಗ್ಬಿಡುತ್ತೆ ಅಂತ ಒಂದು ನ್ಯೂಸ್ ಬಂದ್ರೆ ಸಾಕು, ಇನ್ನೂ ಹೆಚ್ಚಿಗೆ ಜನ ಹೋಗಿ ಪರ್ಚೇಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಆದ್ರೂ ನಾನು ಒಂದು ವಿಷಯ ಫ್ಯಾಕ್ಟ್ಸ್ ಪ್ರಕಾರ ಹೇಳ್ತಾ ಇದ್ದೀನಿ, ಹಿಂದಿನ 6 ತಿಂಗಳ 1 ವರ್ಷದ ಡೇಟಾ ಪ್ರಕಾರ 12ರಿಂದ 13% ಕಮ್ಮಿ ಆಗಿದೆ. ಏನ್ ಕಮ್ಮಿ ಆಗಿದೆ? ಜ್ಯುವೆಲ್ರಿ ಪರ್ಚೇಸಸ್ ಕಮ್ಮಿ ಆಗಿದೆ. ಬಟ್ ಅದೇ ಇಂಪಾರ್ಟೆಂಟ್ ವೇ ನೋಡಬೇಕು, ಡಿಜಿಟಲ್ ಗೋಲ್ಡ್ ಅಥವಾ ಡಿಜಿಟಲ್ ETF ಪರ್ಚೇಸ್ ಮಾಡೋದು ಹೆಚ್ಚಾಗಿದೆ. ಬೆಸ್ಟ್ ಎಂಟರ್ಟೈನ್ಮೆಂಟ್ಗಾಗಿ ಲೈಕ್, ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ರೆಡ್ FM ಕನ್ನಡ.